ನಮ್ಮ ಈ ನ್ಯಾಯಸುಧಾ ಗ್ರಂಥದ ಮಂಗಳದ ಅಂಗವಾದ ಈ ಪರೀಕ್ಷೆಯನ್ನು ನಡೆಸಿಕೊಡಲಿಕ್ಕೆ ಶ್ರೀ ಉತ್ತರಾದಿ ಮಠಾಧೀಶರು ಶ್ರೀ ಸತ್ಯಾತ್ಮ ತೀರ್ಥರು ಪ್ರೀತಿಯಿಂದ ತನ್ಮಯತೆಯಿಂದ ಇಲ್ಲಿ ಭಾಗವಹಿಸಿದ್ದಾರೆ. ನಾನು ಪ್ರೀತಿಯಿಂದ ಅಂತ ಯಾಕೆ ಹೇಳಿದ್ದೇನೆ ಅಂತಂದರೆ, ಅವರು ನಿನ್ನೆ ಎಲ್ಲಿಯೋ ದೂರದಲ್ಲಿದ್ದರು, ನಾಳೆ ಎಲ್ಲಿಯೋ ದೂರದಲ್ಲಿ ಹೋಗಲಿಕ್ಕಿದೆ. ಆದರೂ ವಾಹನದ ಅವ್ಯವಸ್ಥೆಗಳೆಲ್ಲ ಇದ್ದರೂ ಕೂಡ ಕಾಲಕ್ಕೆ ಸರಿಯಾಗಿ ಬಂದು ಪೂರ್ತಿಯಾಗಿ ತನ್ಮಯರಾಗಿ ಪ್ರವಚನದಲ್ಲಿ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮಲ್ಲಿ ಪರೀಕ್ಷೆ ಕೊಡಬೇಕಾದ್ರೆ ತೆಲಗಿ ಪರೀಕ್ಷೆ ಅಂತ ಪ್ರಸಿದ್ಧವಾದ್ದು, ಅಲ್ಲಿ ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂತ. ಅದಕ್ಕೆ ನಾವೆಲ್ಲ ಮಹದ್ವರ ಅಲ್ಲಿ ಹೋಗಿ ಪರೀಕ್ಷೆ ಕೊಡಬೇಕಿತ್ತು. ಅದಕ್ಕೆ ಅಪವಾದ ರೂಪವಾಗಿ ನಮ್ಮಲ್ಲಿಯೂ ಒಂದು ಪರೀಕ್ಷೆಯ ವ್ಯವಸ್ಥೆ ಇದೆ ಅಂತ ಮಾಡಿಕೊಟ್ಟ ಕೀರ್ತಿ ನಮ್ಮ ಸತ್ಯಾತ್ಮತೀರ್ಥರಿಗೆ ಸಲ್ಲಿಸ್ತದೆ. ನಮ್ಮ ಗುರುಗಳು ಹೀಗೇ ಮಧ್ವರಾಜ್ಞಾತ ಸಂವರ್ಧಕ ಸಭೆಯನ್ನು ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಗ್ತಿತ್ತು. ಕೊನೆಯ ಪಕ್ಷ ಸಂಭಾವನೆಗೋಸ್ಕರವಾದರೂ ಆ ಪರೀಕ್ಷೆ ಕೊಡಲಿಕ್ಕೆ ಅಧ್ಯಯನ ಮಾಡ್ತಿದ್ದರು, ನಮ್ಮ ಶಾಸ್ತ್ರ ಉಳಿಸಿದರು. ಇವತ್ತು ಸತ್ಯಾತ್ಮ ತೀರ್ಥರು ಎಲ್ಲ ತರ್ಕ, ವ್ಯಾಕರಣ, ವೇದಾಂತ ಎಲ್ಲದರಲ್ಲಿಯೂ ಕೂಡ ಪರೀಕ್ಷೆಯನ್ನು ನಡೆಸಿ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಒಳ್ಳೆಯ ಕಲ್ಪವೃಕ್ಷದ ಹಾಗೆ ಪ್ರೋತ್ಸಾಹ ಕೊಡತಕ್ಕಂಥ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ ಅಂತಂದರೆ ನಮ್ಮ ಮಧ್ವಮತಕ್ಕೆ ಬೇಕಾದಷ್ಟು ಸಮೃದ್ಧಿ ಇದೆ ಅನ್ನುವಂಥದ್ದನ್ನು ನಾವು ಪ್ರೀತಿಯಿಂದ ನಾವು ಹೇಳ ಬಯಸ್ತೇವೆ. ಇವತ್ತು ಕಾನೂರು ಮಠಾಧೀಶರು ಬಂದಿದ್ದಾರೆ, ಸುಬ್ರಹ್ಮಣ್ಯ ಮಠಾಧೀಶರು ಭಾಗವಹಿಸಿದ್ದಾರೆ. ಕಾನೂರು ಮಠಾಧೀಶರು ಪಾದಕ ಕ್ಷೇತ್ರವನ್ನು, ನಮ್ಮೆಲ್ಲರ ಮೂಲ ಆಚಾರ್ಯರ ಭೂಮಿಯನ್ನು ಒಂದು ಒಳ್ಳೆಯ ಆಕರ್ಷಕವಾಗಿ ಮಾಡಿ ಎಲ್ಲರೂ ಭಾಗವಹಿಸುವ ಹಾಗೆ ಮಾಡಿದ್ದು ಅಷ್ಟೇ ಅಲ್ಲದೆ, ಅವರ ಮುಂದಿನ ಪರ್ಯಾಯದಲ್ಲಿ ಇಡೀ ಸರ್ವಮೂಲ ಗ್ರಂಥಗಳ ಪಾಠ ಪ್ರವಚನ ನಡೆಸಲಿಕ್ಕೆ ಬೇಕಾದ ತಯಾರಿಕೆ ಈಗಲೇ ನಡೆಸಿ ಪ್ರತಿ ಭಾನುವಾರ ಸರ್ವಮೂಲ ಗ್ರಂಥಗಳ ಅದಕ್ಕೆ ಬೇಸಿಕ್ ಜ್ಞಾನವನ್ನು ಕೊಡಲಿಕ್ಕೆ ಪಾಠವನ್ನು ಇವತ್ತೇ ನಡೆಸ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಪರ್ಯಾಯಕ್ಕೆ ಪೂರ್ವಭಾವಿ ತಯಾರಿಕೆ ಹೇಗೆ ನಡೆಸಬೇಕು ಅನ್ನೋದನ್ನು ಕಾನೂರು ಮಠಾಧೀಶರು ತುಂಬ ಸುಂದರವಾಗಿ ಮಾಡ್ತಾ ಇದ್ದಾರೆ. ಅವರು ಅವರಿಗೆ ರಾತ್ರಿ ಪ್ರಯಾಣ ಅಂದರೆ ತುಂಬ ಇಷ್ಟ. ಹಾಗಾಗಿ ರಾತ್ರಿ ಇಡೀ ಪ್ರಯಾಣ ಮಾಡಿ ಬಂದಿದ್ದಾರೆ. ಇವತ್ತು ಮತ್ತೆ ಸಾಯಂಕಾಲ ಪ್ರವಚನ ಮಾಡಿ ಹೊರಡ್ತಾರೆ. ಯಾಕೆ ರಾತ್ರಿ ಪ್ರಯಾಣ ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ನಮ್ಮ ಸುಬ್ರಹ್ಮಣ್ಯ ಮಠಾಧೀಶರು ಇವತ್ತು ತುಂಬ ದೂರದಿಂದ ಬಂದಿದ್ದಾರೆ. ನಾಡ್ದು ಬರಬೇಕಾಗಿತ್ತು, ಉತ್ತರಾದಿ ಮಠಾಧೀಶರು ಬರ್ತಾರೆ ಅಂತ ಇವತ್ತು ಅವರು ಬಂದು ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ಅವರೂ ಕೂಡ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ವಿದ್ಯಾರ್ಥಿಗಳು ಪರೀಕ್ಷೆ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಎಷ್ಟು ನೈರ್ಬರ್ಯ ಇದೆ ಅಂತಂದರೆ, ಮನೆಯಲ್ಲಿ ತುಂಬ ಕಷ್ಟ ಇದೆ, ಅವರಿಗೆ ಜೀವನದಲ್ಲಿ ತುಂಬ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ. ಒಂದು ನಮ್ಮ ಸನಾತನನಿಗೆ ಒಂದು ಜಾಬ್ ಬಂದಿತ್ತು, 90,000 ರೂಪಾಯಿ ತಿಂಗಳಿಗೆ ಸಂಬಳ, ತರ್ಕ ಪಾಠ ಹೇಳಬೇಕು ಅಂತ. ಅಲ್ಲಿ ಪಾಠ ಹೇಳಿ ಜೀವನ ನಡೆಸಬಹುದಿತ್ತು. ಆದರೆ ಅವರ ಅಪ್ಪನ ದೀಕ್ಷೆ ಎಷ್ಟಿದೆ ಅಂತಂದರೆ, ನಮಗೇನು ದುಡ್ಡು ಕೊಡೋದು ಬೇಡ, ನೀನು ಕಷ್ಟ ಇದ್ದರೂ ಪರವಾಗಿಲ್ಲ, ನೀನು ಅಧ್ಯಯನ ಮೊದಲು ಮಾಡು ಅಂತ ಅಧ್ಯಯನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವನು ಅಷ್ಟೇ, ಇಬ್ಬರು ಪ್ರಾದೇಶನೂ ಕೂಡ ಅಷ್ಟೇ, ಮನೆಯಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅಧ್ಯಯನ ಮಾಡಿದ್ದಾನೆ. ಕಷ್ಟದಲ್ಲಿ ಅಧ್ಯಯನದ ಬಗ್ಗೆ ದೀಕ್ಷೆ ಇದೆ. ಅವರಿಂದ ಇಡೀ ಶಾಸ್ತ್ರ ಪೂರ್ತಿ ಅಧ್ಯಯನ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇದು ಗಜಗರ್ಭದ ಹಾಗಿದೆ ಈ ವಾಯು ಮಹಿಮೆ ಅನ್ನುವ ಗ್ರಂಥದ ಬಿಡುಗಡೆ ಇವತ್ತಾಗಿದೆ. ನಮ್ಮ ಪರ್ಯಾಯದಲ್ಲಿ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅವರ ನಿಯಮಕ್ಕೆ ವಿರುದ್ಧವಾಗಿ 4 ದಿವಸ ನಮ್ಮ ಪರ್ಯಾಯದಲ್ಲಿ ಕೃಷ್ಣನ ಅವರು ಇದ್ದರು. ವಿದ್ಯಾರ್ಥಿಗಳನ್ನು ಎಲ್ಲಿಯೂ ಕರ್ಕೊಂಡು ಹೋಗುವ ಕ್ರಮ ಇಲ್ಲ. ಅದಕ್ಕೆ ಅಪವಾದವಾಗಿ ನಮ್ಮ ಪರ್ಯಾಯದಲ್ಲಿ ಪ್ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು 4 ದಿವಸ ಅಲ್ಲಿ ಜ್ಞಾನಸತ್ರ ನಡೆಸಿದ್ದಾರೆ. ಅಲ್ಲಿ ಬಾಂಬೆ ವಿದ್ಯಾಪೀಠ ಉಡುಪಿಗೆ ಶಿಫ್ಟ್ ಮಾಡಿದ್ದಾರೆ. 4 ದಿವಸ ಸಾಯಂಕಾಲದ ಬೆಳಗ್ಗಿನಿಂದ ರಾತ್ರಿ ತನಕ ಪಾಠ, ಅಲ್ಲಿ ಬೇರೆ ಬೇರೆ ತಮ್ಮ ಶಿಷ್ಯರುಗಳಿಗೆಲ್ಲ ಪಾಠ ಹೇಳಿ, ಸಾಯಂಕಾಲ 2 ಗಂಟೆ ರಾಜಾಂಗಣದಲ್ಲಿ ವಾಯುದೇವರ ಮಹಿಮೆಯ ಬಗ್ಗೆ ಪ್ರವಚನವನ್ನು ನಡೆಸಿದ್ದಾರೆ. ಸಾಮಾನ್ಯವಾಗಿ ವಾಯುದೇವರ ಮಹಿಮೆ ಅಂದರೆ ಸುಂದರಕಾಂಡ ಅಂತ ನಮಗೆ ಪ್ರಸಿದ್ಧ. ಆದರೆ ಸುಂದರಕಾಂಡದ ಮಹಿಮೆ ಅಷ್ಟೇ ಅಲ್ಲದೆ, ಉಪನಿಷತ್ತು ಭಾಷ್ಯದಲ್ಲಿ ಬಂದಿರತಕ್ಕ ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡಿದ ಬೇರೆ ಬೇರೆ ಗ್ರಂಥಗಳಲ್ಲಿ, ಉಪನಿಷತ್ತಲ್ಲಿ, ವೇದಗಳಲ್ಲಿ ಬಂದಿರತಕ್ಕ ಮಹಿಮೆಯನ್ನು ಏಕತ್ರ ಸಂಗ್ರಹ ಮಾಡಿ ಅದರ ನಿರೂಪಣೆ ಅಷ್ಟೇ ಅಲ್ಲದೆ, ಆ ವಾಯುದೇವರ ಮಹಿಮೆ ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ
ವಾಯುದೇವರ ಉಪಾಸನೆ ನಾವು ಮಾಡಲೇಬೇಕು. ಆ ರೀತಿಯಲ್ಲಿ ಪ್ರವಚನ ಮಾಡುವ ಶೈಲಿ ನಮ್ಮ ವಿದ್ಯಾಸಿಂಹಾಚಾರ್ಯರದ್ದು. ಆ ಪ್ರವಚನ ಕೇಳಿ ನಮಗೆ ತುಂಬ ಇಷ್ಟ ಆಗಿತ್ತು. ನಾನು ಹೇಳಿದ್ದೆ, ಇದು ಪ್ರವಚನ ಈ ಗಾಳಿಯಲ್ಲಿ ಹೋಗಬಾರ್ದು, ಇದನ್ನು ಸಂಗ್ರಹ ಮಾಡಬೇಕು ಅಂತ ನಮ್ಮ ರಾಮಕೃಷ್ಣಾಚಾರ್ಯ ಹತ್ರ ಹೇಳಿದರೆ ಅವರು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿರಲಿಲ್ಲ ಅದು ಇಷ್ಟು ಸಮಯ ಯಾಕಾಯಿತು ಅಂತಂದರೆ, ಶಾರ್ಂಗಪಾಣಿಯ ಕೈಯಲ್ಲಿ ಶಾರ್ಂಗ ಇಲ್ಲ, ವಾಯುದೇವರ ಮಹಿಮೆಯ ಪುಸ್ತಕ ಕೊಡಬೇಕು ಅಂತ ಈ ಶಾರ್ಂಗಪಾಣಿಯ ಸನ್ನಿಧಾನಕ್ಕೆ ಅದು ಬಂದಿದ್ದೇ ಕಾಣಿಸ್ತದೆ. ಹಾಗಾಗಿ ಆ ದೇವರ ಈ ದಿವ್ಯ ಸನ್ನಿಧಾನದಲ್ಲಿ, ಇಂಥ ದೊಡ್ಡ ಜ್ಞಾನಿಗಳ ಈ ಜಾಗದಲ್ಲಿ ಈ ವಾಯು ಮಹಿಮಾ ಅನ್ನುವ ಅಪರೂಪದ ಈ ಕೃತಿ ಇದು ಪೂರ್ಣ ಆಗಲಿಲ್ಲ. ಪೂರ್ಣ ಗ್ರಂಥ ಪೂರ್ಣ ಆಗಿದೆ, ಅದಕ್ಕೆ ಸಂದೇಶಗಳು ಬರಲಿಕ್ಕಿದೆ. ಅದರ ಜೊತೆಗೆ ಇದು ಪುಸ್ತಕ ಪೂರ್ಣವಾಗಿ ಮತ್ತೆ ಪುನಃ 1 ವರ್ಷ ಬೇಡ, ಮುಂದಿನ ಸುಧಾಮಂಗಳದ ಒಳಗಂತೂ ಇದರ ಬಿಡುಗಡೆ ಪೂರ್ತಿ ಆಗಬೇಕು ಅಂತ ಹೇಳ್ತಾ ಆಚಾರ್ಯರನ್ನು ಕೂಡ ದೇವರ ಹರಸಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ಮಸ್ತು.